ಶಿವರಾಜ ತಂಗಡಗಿಯವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಸ್ವಾಮೀಜಿಯವರು ಮಾಡಿದರು. ಆಯಿತು, ಇದೇನಾದರೂ ಸಾಬೀತಾದರೆ ನಾನು ಬೇಕಿದ್ರೆ ರಾಜಕೀಯ ಬಿಡ್ತೀನಿ, ನೀವು ಕಾವಿ ತೆಗಿತೀರಾ ಅಂತ ಪ್ರಶ್ನೆ ಮಾಡಿದರು ತಂಗಡಗಿ. ಪೂರ್ಣಾನಂದಪುರಿ ಶ್ರೀಗಳಿಗೆ ಚಾಲೆಂಜ್ ಮಾಡಿದ್ರು ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿ. ದಾಖಲೆ ಕೊಟ್ಟರೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಸಚಿವರು ಹೇಳಿದ್ದಾರೆ. ಇನ್ನು ಶ್ರೀಗಳು ಹೇಳ್ತಾರೆ, ತಂಗಡಗಿಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ, ತಂಗಡಗಿ ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ಪೂರ್ಣಾನಂದಪುರಿ ಸ್ವಾಮೀಜಿಯವರ ಆಗ್ರಹ. ಮಾನ್ಯ ಶ್ರೀ ತಂಗಡಗಿ ಮಂತ್ರಿಯವರು ನಾನು ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲಿ ಅವರ ಮೇಲೆ ಮಾಡಿರುವ ಅಪಾದನೆಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿ ಆಧಾರಗಳ ದಾಖಲೆಗಳನ್ನು ನೀಡಿದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂಗಡಗಿಯವರು ನಾನು ಕೊಟ್ಟಿರುವ ದಾಖಲಾತಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಇಲ್ಲ ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ, ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಯವರು 2024-25ನೇ ಸಾಲಿನಲ್ಲಿ ಬಾಕಿ ಇರುವ 1.5 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಯೋಗ್ಯವಾಗಿದೆ, ಇದಕ್ಕೆ ಅನುಮತಿಯನ್ನು ಕೊಡಿ ಎಂದು ಕಡತವನ್ನು ತಂಗಡಗಿಯವರಿಗೆ ಮಂಡಿಸಿದ್ದಾರೆ. ಆದರೆ ತಂಗಡಗಿಯವರು ನಮ್ಮ ಕಡತವನ್ನು ಪೆಂಡಿಂಗ್ ಇಟ್ಟು ಬೇರೆ ಸಂಸ್ಥೆಗಳಿಗೆ 186.2 ಕೋಟಿ ಮೊತ್ತದ ಅನುದಾನವನ್ನು ನೀಡಿದ್ದಾರೆ. ನಮ್ಮ ಕಡತವನ್ನು ತಡೆ ಹಿಡಿದಿರುವುದಕ್ಕೆ ಯಾವುದೇ ಕಾರಣವನ್ನು ಇದುವರೆಗೆ. ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಈ 1.5 ಕೋಟಿ ಬಾಕಿ ಉಳಿಸ್ಕೊಂಡಿರುವಂಥದ್ದು? ಏನು ಅಂದರೆ ಈ ನಮ್ಮ ಕಡತವನ್ನು ಪಕ್ಕಕ್ಕಿಟ್ಟು ಬೇರೆಯವರಿಗೆ ಹೆಲ್ಪ್ ಮಾಡಿದ್ದಾರೆ, ನಾನು ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಂತ ಪೂರ್ಣಾನಂದಪುರಿ ಶ್ರೀಗಳು ಆರೋಪ ಮಾಡಿದ್ದಾರೆ. ಗೊತ್ತಿದೆ ಏನು ಅಂದರೆ ಅವ್ರ ಹಿಂದೆ ರಾಜಕಾರಣದಲ್ಲಿದ್ದಂಥವರು ಎಲ್ಲವನ್ನು ಕೂಡ ತ್ಯಜಿಸಿ ಈಗ ಸ್ವಾಮೀಜಿಗಳಾಗಿರುವಂಥವರು. ಅವರ ಆರೋಪಕ್ಕೆ ತಂಗಡಗಿ ಕೊಟ್ಟಂಥ ತಿರುಗೇಟು. ಈಗ ಅದೆಲ್ಲ ಆದಮೇಲೂ ಕೂಡ ಅವ್ರು ಹೇಳ್ತಾರೆ, ನಾನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀನಿ, ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಶ್ರೀಗಳದ್ದು. ಏನಿದು ರಂಗನಾಥ್? ಹೌದು, ಅಂದ್ರೆ ಏನು ಈ ಹಿಂದೆ 3.5 ಕೋಟಿ ರು ಅನುದಾನವನ್ನ ಈ ಒಂದು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು ಸರ್ಕಾರದಿಂದ. ಈ ವೇಳೆಗೆ 2 ಕೋಟಿ ಹಣವನ್ನ ಈ ಹಿಂದೆ ಅನುದಾನವನ್ನ ಕೊಡಲಾಗಿತ್ತು. ಸದ್ಯ ಇನ್ನ 1.5 ಕೋಟಿ ರು ಬಾಕಿ ಇತ್ತು. ಈ ಒಂದು ಬಾಕಿ ಮೊತ್ತವನ್ನ 1 ವರ್ಷದಿಂದಲೂ ಕೂಡ ಏನು ಸಚಿವ ತಂಗಡಗಿ ಹಣವನ್ನ ರಿಲೀಸ್ ಮಾಡದೆ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಇದನ್ನ ಸರ್ಕಾರದ ಮಟ್ಟಿಗೆ ಸಿಎಂನ ಕಾರ್ಯದರ್ಶಿ ಮತ್ತೆ ಸಿಎಂಗೂ ಕೂಡ ಗಮನಕ್ಕೆ ತರಲಾಗಿತ್ತು. ಜೊತೆಗೆ ಬೋಸರಾಜು ಮತ್ತೆ ಜೊತೆಗೆ ಏನು ಸಚಿವರಾಗಿರ್ತಕ್ಕಂತಹ ಮತ್ತೊಬ್ರು ಏನು ಅವ್ರದ್ದು ಕೂಡ ಹೇಳಲಾಗಿತ್ತು. ಅವರಿಂದ ಫೋನ್ ಮಾಡಿಸಿದ್ರು ಕೂಡ ಇವರು ರೆಸ್ಪಾನ್ಸ್ ಅನ್ನ ಮಾಡ್ತಿರ್ಲಿಲ್ಲ. ಅವರ ಹೇಳಿಕೆಯ ದಾಟಿಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇದು 25% ಕಮಿಷನ್ ಅನ್ನ ಕೊಟ್ರೆ ಆ ಒಂದು ಹಣವನ್ನ ರಿಲೀಸ್ ಆಗತ್ತೆ ಅನ್ನೋ ನಮ್ಮ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಇವರು ಕೋರ್ಟ್ ಮೆಟ್ಟಿಲನ್ನ ಕೂಡ ಹೇಳ್ತಾರೆ. ಅಲ್ಲಿ ಕೋರ್ಟ್ ಮೆಟ್ಟಿಲಲ್ಲೂ ಕೂಡ ಹಣ ಬೇಗ ಬಿಡುಗಡೆ ಆಗ್ಬೇಕು, ಮಠಕ್ಕೆ ಏನು ಹಣವನ್ನ ಕೊಡ್ಬೇಕು ಆ ಹಣವನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಆದೇಶವನ್ನ ಕೂಡ ಆಗತ್ತೆ. ಆ ಆದೇಶವನ್ನ ತೆಗೆದುಕೊಂಡು ಹೋಗಿ ಶಿವರಾಜ್ ತಂಗಡಗಿ ಬಳಿ ಇಟ್ಟರು ಕೂಡ ಹಣವನ್ನ ರಿಲೀಸ್ ಮಾಡಿಲ್ಲ. ಶ್ರೀಗಳು ಹೇಳ್ತಾರೆ, ಅಂದ್ರೆ ನೀವು ಈ ರೀತಿ ಏನಾದ್ರು ಹಣವನ್ನು ರಿಲೀಸ್ ಮಾಡದೇ ಇದ್ರೆ ನಾನು ಪ್ರಾಣ ತ್ಯಾಗ ಮಾಡ್ಬೇಕಾಗತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಶಿವರಾಜ್ ತಂಗಡಗಿ ಅವರು ಅದನ್ನ ನಾನು ಜಯಿಸ್ಕೊಳ್ತೀನಿ ಅನ್ನೋದನ್ನ ಹೇಳ್ತಾರೆ. ಇದೇ ಹಿನ್ನೆಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಕಳೆದ 3 ದಿನಗಳ ಹಿಂದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಗಿ ಸಂಬಂಧಪಟ್ಟ ದಾಖಲೆಗಳನ್ನ ನೀಡಿದ್ದೆ ಆದ್ರೆ ನಾನು ಏನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳು ನೀವು ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.